ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎನ್ ಮೈಸೂರು. ಶ್ರೀ ಪರಾಭವನ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ, ಪೂರ್ವಭಾದ್ರಾ ನಕ್ಷತ್ರ. ದಿನಾಂಕ 15-4-2026 ಬುಧವಾರ. ಮುಖ್ಯಾಂಶಗಳು: ತೂಗು ಸೇತುವೆಯಲ್ಲಿ ಸೋಲಾರ್ ದೀಪ ಉದ್ಘಾಟನೆ, ಅಂಬೇಡ್ಕರ್ ಮತ್ತು ಜಗಜ್ಜೀವನರಾಮ್ ಜಯಂತಿ. ಸುದ್ದಿಯ ವಿವರ. ಪ್ರತಿದಿನವೂ ರಾತ್ರಿ ಸಂಚರಿಸುವ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಸೇತುವೆಯಲ್ಲಿ ಅಳವಡಿಸಿರುವ ಸೋಲಾರ್ ದೀಪ ಉಪಯುಕ್ತವಾಗಿದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನ ಕೃಷ್ಣಮೂರ್ತಿ ಭಟ್ ಹೇಳಿದರು. ಪಟ್ಟಣದ ಗಾಂಧಿ ಮೈದಾನದಿಂದ ವಿದ್ಯಾತೀರ್ಥಗಿರಿ ಕಲ್ಕಟ್ಟೆ ಸಂಪರ್ಕಿಸುವ ತೂಗು ಸೇತುವೆಯಲ್ಲಿ ಹೆಬ್ಬರ ಬ್ರಾಹ್ಮಣ ಸಭಾದಿಂದ ಅಳವಡಿಸಲಾದ 2 ಸೋಲಾರ್ ದೀಪವನ್ನು ಸೋಮವಾರ ಉದ್ಘಾಟಿಸಿ ಮಾತನಾಡಿದರು. ಇದೊಂದು ಉತ್ತಮ ಸೇವಾ ಕಾರ್ಯವಾಗಿದ್ದು, ಹೆಬ್ಬರ ಬ್ರಾಹ್ಮಣ ಸಭಾವು ಜನಸಾಮಾನ್ಯರಿಗೆ ಅನುಕೂಲವಾಗುವ ಕೆಲಸ ನಿರಂತರವಾಗಿ ಮಾಡುವಂತೆ ದೇವಿ ಮತ್ತು ಜಗದ್ಗುರುಗಳ ಕೃಪೆ ಇರಲಿ ಎಂದು ಹೇಳಿದರು. ಹೆಬ್ಬರ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ವಿಜಯರಂಗ ಕೋಟೆತೋಟ ಮಾತನಾಡಿ, ಕಳೆದ 4 ತಿಂಗಳಿನಿಂದ ಈ ಸೇತುವೆಯಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದೆ ರಾತ್ರಿ ಸಂಚರಿಸುವ ಮಹಿಳೆಯರಿಗೆ ತೊಂದರೆಯಾಗಿತ್ತು ಎಂಬುದನ್ನು ನಮ್ಮ ಸಂಘಟನೆ ಗಮನಕ್ಕೆ ಇಲ್ಲಿ ಸಂಚರಿಸುವ ಮಹಿಳೆಯರು ತಂದಿದ್ದರು. ವಿದ್ಯುತ್ ದೀಪ ಅಳವಡಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಇದೀಗ ನಮ್ಮ ಸಮಾಜದ ಬೆಂಗಳೂರಿನಲ್ಲಿ ನೆಲೆಸಿರುವ ಎ.ವಿ. ಲಕ್ಷ್ಮೀನಾರಾಯಣರವರು ಸೋಲಾರ್ ದೀಪ ಒದಗಿಸಿದ್ದು, ಇಲ್ಲಿನ ಹೆಬ್ಬಾರ ಘಟಕದ ಸಹಯೋಗದಲ್ಲಿ ದೀಪ ಹಾಕಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹೆಬ್ಬಿಗೆ ಗಣೇಶ್, ಹೆಬ್ಬಾರ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎಂ. ಶ್ರೀಧರರಾವ್, ಗುಬ್ಬಗೋಡು ವೆಂಕಟರಾವ್, ಪ್ರವೀಣ ಮರಾಠೆ, ಶ್ರೀನಿವಾಸ್, ಚಂದ್ರಕಾಂತರಾವ್, ಅವಿನಾಶ್, ಎ.ಜಿ. ಪ್ರಶಾಂತ್, ಕೆ.ಆರ್. ದಿನೇಶ್, ಕೆ.ಎಲ್. ಗೋಪಾಲಕೃಷ್ಣ, ನವೀನಗೌಡ, ನಾಗೇಂದ್ರ, ಉಷಾ ಇತರರು ಇದ್ದರು. ಅಂಬೇಡ್ಕರ್ ಅವರ ದೂರದೃಷ್ಟಿ, ಅನುಪಮ ರಾಜಕೀಯ ಚಿಂತನೆ, ಶೋಷಿತರ ಹಾಗೂ ಬಡವರ ನಿರ್ಲಕ್ಷ್ಯರ ಏಳಿಗೆಗಾಗಿ ಅತ್ಯಂತ ಕಾಳಜಿ ವಹಿಸಿದ್ದ ಅವರು ನುಡಿದಂತೆ ನಡೆದ ಮಹಾನಾಯಕರು ಎಂದು ಉಪನ್ಯಾಸಕ ಎಚ್.ಎ. ಪ್ರಕಾಶ್ ಹೇಳಿದರು. ಕನ್ನಡ ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ, ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಮಂಗಳವಾರ ಆಯೋಜಿಸಿದ್ದ ಡಾ. ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನರಾಮ್ ಜಯಂತಿ ಅಂಗವಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದಲಿತ ಸಂಘರ್ಷ ಸಮಿತಿ ಮುಖಂಡ ಕೆ.ಎಂ. ಗೋಪಾಲ್ ಬಾಬು ಜಗಜೀವನರಾಮ್ ಬಗ್ಗೆ ಮಾತನಾಡಿ, ಕೇಂದ್ರ ಕೃಷಿ ಸಚಿವರಾದ ಕಾಲಘಟ್ಟದಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಮತ್ತು ಭಾರತೀಯ ಕೃಷಿಯನ್ನು ಆಧುನೀಕರಿಸಲು ನೀಡಿದ ಕೊಡುಗೆ ಅತ್ಯಂತ ಮಹತ್ತರವಾದುದು ಎಂದು ತಹಶೀಲ್ದಾರ್ ಅನೂಪ್ ಸಂಜೋಗ್ ಉದ್ಘಾಟಿಸಿದರು. ತಾಲೂಕು ಪಂಚಾಯಿತಿ ಇಒ ಸಂದೀಪ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವರಲಕ್ಷ್ಮಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುನಾಥ್, ಕಂದಾಯ ಇಲಾಖೆ ಅಧಿಕಾರಿ ಪ್ರವೀಣ್ ಕುಮಾರ್, ಶಂಕರ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಮೆಣಸಿ ಗ್ರಾಮ ಪಂಚಾಯಿತಿ ಮಸ್ಕಿ ಗ್ರಾಮದ ಕಿರಕೂಡಿನ ಕೆಎಂ ಶಿವರಾಜ್, ವಯಸ್ಸು 38, ಸೋಮವಾರ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವಿವಾಹಿತರಾಗಿದ್ದ ಇವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಇವರಿಗೆ ತಂದೆ ಮಲ್ಲಪ್ಪ ಮತ್ತು ತಾಯಿ ನಾಗರತ್ನ ಇದ್ದಾರೆ. ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ. ಶ್ರೀ ಶಾರದಾ ಪೀಠದ ಸಹಕಾರದೊಂದಿಗೆ ಪಟ್ಟಣದಲ್ಲಿ ಉಚಿತ ಸಾಮೂಹಿಕ ವಿವಾಹ ಜೂನ್ 17ರಂದು ಏರ್ಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಎಎಸ್ ನಯನ 9448530430 ಸಂಪರ್ಕಿಸಬಹುದು. ಯುವ ವಿಪ್ರ ವೇದಿಕೆ ಹಾಗೂ ತಾಲೂಕು ಬ್ರಾಹ್ಮಣ ಮಹಾಸಭಾದಿಂದ ಸಾಮೂಹಿಕ ಉಪನಯನವನ್ನು ಏಪ್ರಿಲ್ 20ರಂದು ಏರ್ಪಡಿಸಲಾಗಿದೆ. ನಂತರ ಸಂಸ್ಕಾರ ಶಿಬಿರವು ಏಪ್ರಿಲ್ 23ರಿಂದ ಒಂದು ವಾರದ ಶಿಬಿರ ಉಳುವೆ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ. ಇಂದಿನ ಕಾರ್ಯಕ್ರಮ: ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಹೊಸ್ತಾರುಬಳ್ಳಿ ಕಿಕ್ರೆ ಪ್ರತಿಷ್ಠಾ ವರ್ಧಂತಿ ವಾರ್ಷಿಕೋತ್ಸವದ ಅಂಗವಾಗಿ ಗಣಹೋಮ, ದುರ್ಗಾಹೋಮ, ಅನ್ನ ಸಂತರ್ಪಣೆ. ಸ್ಥಳ: ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಕಿಕ್ರೆ. ಸಮಯ: ಬೆಳಗ್ಗೆ 7ರಿಂದ. ಪ್ರಧಾನ ಸಂಪಾದಕ ಕೆಎಲ್. ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಕೋಟೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448884381ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.